ಜಯದ ಹಿಂದೆ ಓಡೋ ರಾಜರ ಬಗ್ಗೆ ಕೇಳಿರಬಹುದು, ಜಯದ ನಂತರ ರಾಜರಾಗಿರೋ ಬಗ್ಗೆನೂ ಕೇಳಿರಬಹುದು. ಆದರೆ ರಾಜರ ಬಗ್ಗೆ ಜಯ ಅನ್ನೋದು ತಾನಾಗೆ ನಡೆದು ಬಂದು ಜಯರಾಜ್ ಎಂಬ ಹೆಸರಾಗುವ ರಾಜನ ಬಗ್ಗೆ ಕೇಳಿದಿರಾ? ಅವನೇ ಈ ಜಯರಾಜ. Confused between my personality and my attitude. My personality is who I am. My attitude depends on who you are. I'm a different because you all are same. जयराज, हम जो कहेंगे वो आदेश होगा, हम जो करेंगे वो कानून होगा. ನಾನು ಹೇಳಿದ್ದೆ ಆದೇಶ, ನಾನು ಮಾಡಿದ್ದೆ ಕಾನೂನು. Because it's my area and my rules. जयराज के हिसाब से चलता है. That's my power. ಹುಲಿಯ ಎಂಬ ಹೆಸರು ಕೇಳಿದರೆ ನನ್ನ ನರನರಗಳನ್ನು ಸೇಡಿನ ಜ್ವಾಲೆ ಉಕ್ಕಿ ಹರಿಯುತ್ತದೆ. ಕುತಂತ್ರದಿಂದ ಮಾಡಬಾರದೆಲ್ಲ ಮಾಡಿ ಸೋಲಿಲ್ಲದ ಸರದ ರಾಜನ ಮೆಚ್ಚದ ನಾಯಕ ಎನಿಸಿಕೊಂಡು ಈ ಸ್ಥಾನಕ್ಕೆ ಬಂದು ಎಷ್ಟೋ ದಿನದಿಂದ ನಾ ಕಟ್ಟಿದ ನನ್ನ ಕನಸನ್ನೆಲ್ಲ ನುಚ್ಚು ನೂರು ಮಾಡಿದೆಯಲ್ಲೋ ಹುಲಿಯ. ಬಿಡಲ್ಲ. ಐ ಹ್ಯಾವ್ ಟು ಪ್ಲಾನ್ ಹಿಸ್ ಡೆತ್. ರಾಜಕೀಯದಲ್ಲಿ ನಾನು ಒಬ್ಬನೇ ರಾಜಕೀಯ ರತ್ನಬೇಕು. ವಿಧಾನಸೌಧದ ಮೆಟ್ಟಿಲು ಹತ್ತಿದರೆ ತನ್ನ ಗೆಳೆಯನಿಂದ ನನ್ನ ಮಂತ್ರಿಯ ಪಟ್ಟ ದೂರ ತಳ್ಳಿದನಲ್ಲ ಹುಲಿಯ. ಹುಲಿಯ ನೆಲಕ್ಕಾಗಿ ಚಲಗೈದು ನೀ ನನ್ನ ಮೇಲೆ ಮಾಡಿದ ನನ್ನ ಸೇಡಿನ ಜ್ವಾಲೆ ನಂದಬೇಕಾದರೆ ನಾಳೆ ಬೆಳಗಾಗುವುದರೊಳಗಾಗಿ ನೀ ಬಯಸಿದ ನಿನ್ನ ಜ್ಯೋತಿಯ ಮನೆಗೆ ಬೆಂಕಿ. ಬೆಂಕಿ ಹಚ್ಚಿ ಅದೇ ಬೆಂಕಿಯಲ್ಲಿ ನಿಮ್ಮಿಬ್ಬರನ್ನ ತೊಂದರನ್ನು ಹೊತ್ತು ಹಾಕಿ ಸಿಡಿದಾಗಲೋಗಿರುವ ಆ ಮಲ ಅಣ್ಣನನ್ನು ಗುಂಡೇಟಿಗೆ ಗುರಿ ಮಾಡಿ ಆ ಜ್ಯೋತಿಯನ್ನು ನನ್ನ ತಮ್ಮನ ಕೈ ಹಿಡಿಸಿ ಅವಳೆಲ್ಲ ಆಸ್ತಿಯನ್ನು ಎತ್ತಿ ಹಾಕಿ ಮತ್ತೆ ನಾ ರಾಜಕೀಯ ನಾಯಕನಾಗಿ ಮೆರೆಯದಿದ್ದರೆ ನನ್ನ ಹೆಸರು MLA ಜಯರಾಜನೇ ಅಲ್ಲ. ಅಣ್ಣನ ವಿಷಯ ನಂತರ ಇರಲು ಮೊದಲು ನೀನು ಹೋದ ಕೆಲಸವೇನಾಯಿತು ಹೇಳು. ನಿಷ್ಫಲವಾಗಿ ಹೋಯಿತಣ್ಣ, ಎಲ್ಲ ನಿಷ್ಫಲವಾಗಿ ಹೋಯಿತು. ಯಾಕೆ ಶರತ್, ಏನಾಯ್ತು? ಪ್ರತಿಯೊಂದು ಕಾಲಕ್ಕೂ ಅಡ್ಡಿಯಾಗಿ ಬರ್ತಿರುವ ಆ ಹುಲಿಯ ಅವಳ ರಕ್ಷಣೆಗೆ ಬಂದು ನನಗೆ ಎದುರಾಗಿ ಬಂದು ನಿಂತನಣ್ಣ, ಎದುರಾಗಿ ಬಂದು ನಿಂತ. ನನ್ನ ರಾಜಕೀಯಕ್ಕೆ ರಾಡಿ ಎಬ್ಬಿಸಿದ ಹುಲಿಯ ಎಂದು ನಿನ್ನ ಕಾರ್ಯಕ್ಕೆ ಅಡ್ಡಿಯಾಗಿ ಬಂದನೆ ಶರತ್. ಅವನನ್ನು ಅದೇ ಕ್ಷಣ ನನ್ನ ಗುಂಡಿನಿಂದ ಗುರಿಯಿಟ್ಟುಕೊಳ್ಳಲಿಕ್ಕೆ ನಿನಗೇನಾಗಿತ್ತು ದಾರಿ? ಆ ಗಾಢವಾದ ಶರೀರವನ್ನು ಉರುಳಿಸಿದರೆ ಆ
ಇನ್ನೊಮ್ಮೆ ಎಸ್ಪಿಗೆ ಭೇಟಿ ಕೊಡಬೇಕು. ಹಾಗಂತೆ ನಾನು SP ಸಾಹೇಬ್ರಿಗೆ ಬರ್ಲಿಕ್ಕೆ ಹೇಳಿದ್ದೇನೆ, ನೀನೇನು ಚಿಂತಿಸಬೇಡ. SP ಸಾಹೇಬ್ರನ್ನ ನಿಮ್ ದರ್ಶನಕ್ಕೆ ತಗೊಂಡ್ ಬಂದ್ರಿ. ಹೌದೇ? ವೆಲ್ಕಮ್ ಮಿಸ್ಟರ್ ಗೋಪಿನಾಥ್, ವೆಲ್ಕಮ್. ಸ್ವಾಗತ, ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು ಮಿಸ್ಟರ್ ರಾಜ್, ಥ್ಯಾಂಕ್ ಯು ವೆರಿ ಮಚ್. ಪರವಾಗಿಲ್ಲ, ಅದೇನೋ ಬರ್ಲಿಕ್ಕೆ ಹೇಳಿದಾರಂತೆ.